ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಅನ್ನ ಸಾಂಬಾರು ಜೋಡಿ ಸೈಡ್ ಇಟ್ಕೊಂಡು ತಿನ್ನಾಕ ಒಂದು ಡಿಶ್ನ ತೋರ್ಸಕತ್ತೀನಿ. ರೊಟ್ಟಿ ಚಪಾತಿ ಸೈಡ್ ಈ ಒಂದು ರೆಸಿಪಿ ಇದ್ಬಿಟ್ರೆ ಸಾಕು ನೋಡ್ರಿ, ಬಹಳ ಮಸ್ತ್ ಇರ್ತೈತಿ. ನೀವು ಯಾವ ರೈಸ್ ಜೋಡಿಯಾರ ತಿನ್ಬೋದು, ಚಪಾತಿ ರೋಟಿ ಜೋಡಿಯಾರ ತಿನ್ಬೋದು. ಈಗ ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಸ್ವಚ್ಛಗೆ ತೊಳ್ಕೊಂಡು ಇಟ್ಕೊಂಡಿನಿ. ಮೆಣಸಿನ್ಕಾಯಿನ ಜೀರಿಗೆ ತೊಗೊಂಡೇನಿ ಒಂದು 2 ಚಮಚ. ನೋಡ್ರಿ, ಮೆಣಸಿನ್ಕಾಯಿ ಎಷ್ಟು ತೊಗೊತಿರಲ್ಲ ನೋಡ್ಕೊಂಡು ತೊಗೊಳ್ರಿ. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ, ಇವು ಮೆಣಸಿನ್ಕಾಯಿ ಕಡ್ಗಾಯಿ ಅಂತ ಕರೀತಾರೆ. ಇದಕ್ಕೆ ಉತ್ತರ ಕರ್ನಾಟಕದ ಕಡೆ ಸಿಗ್ತಾವೆ. ನಮ್ಮ ಕಡೆ ಇವು ಕಡ್ಗಾಯಿ ಅಂಥೇಳಿ ಈ ಮೆಣಸಿನ್ಕಾಯಿ ಹೆಸರು. ಕಡ್ಗಾಯಿ ಮೆಣಸಿನ್ಕಾಯಿ ಇವು ಭಾಳ ಚೆನ್ನಾಗಿರ್ತಾವೆ, ಅಷ್ಟೊಂದು ಖಾರ ಬರೋದಿಲ್ಲ. ಹೀಗಾಗಿ ಅತಿ ಖಾರನೂ ಇರೋಲ್ಲ, ಅತಿ ಸಪ್ಪೆನೂ ಇರೋಲ್ಲ, ಮೀಡಿಯಮ್ ಇರ್ತಾವೆ. ಹೀಗಾಗಿ ಇವನ್ನ ತೊಗೊಳ್ರಿ. ಆದಷ್ಟು ನೋಡ್ಬೋದು, ಇಲ್ಲಾಂದ್ರೆ ನಾರ್ಮಲ್ ಮೆಣಸಿನ್ಕಾಯಿ ಸಿಕ್ಕರೆ ನೀವು ಅವನು ಅದ್ರೊಳಗೂ ಮಾಡ್ಕೋಬೋದು. ನೋಡ್ಬೋದು, ಜೀರಿಗೆ ಮತ್ತು ಉಪ್ಪನ್ನ ಹಾಕ್ಕೊಂಡು ನಾನು ಕಲ್ಲೊಳಗೆ ಪುಡಿ ಮಾಡ್ಕೊಳಕತ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ, ಭಾಳ ಹಾಕ್ಕೊಬೇಡ್ರಿ. ಈಗ ನೋಡಿರಿ, ಜೀರಿಗೆ ಮತ್ತು ಉಪ್ಪನ್ನ ರೆಡಿ ಮಾಡಿದೆ. ಇವನ್ನೆಲ್ಲ ಪುಡಿ ಮಾಡಿ ಈಗ ಮೆಣಸಿನ್ಕಾಯಿನ ತೊಳೆದು ಒರೆಸಿಟ್ಕೊಂಡಿದ್ದನ್ನ ಈಗ ಕಟ್ ಮಾಡ್ಕೊಳಕತ್ತೆ. ನಡು ಸೀಳ್ಬೇಕು. ಈ ಥರ ಸೀಳಿ ನಾನು ಈಗೇನು ಪುಡಿ ಮಾಡಿರ್ತೇನಲ್ಲ ಜೀರಿಗೆ ಮತ್ತು ಉಪ್ಪನ್ನ ಇದ್ರೊಳಗೆ ತುಂಬಬೇಕು. ಜೀರಿಗೆ ಮೆಣಸಿನ್ಕಾಯಿ ಅಂತಾರೆ ಇದಕ್ಕೆ. ಸಖತ್ತಾಗಿರ್ತಾವೆ ಮಾತ್ರ ಇವು ತಿನ್ನೋಕೆ. ಖಾರ ಪ್ರಿಯರಿಗೆ ಮಾತ್ರ ಭಾಳ ಇಷ್ಟ ಆಗ್ತಾವೆ. ಒಂದು ಸಾರಿ ಈ ಥರ ಮಾಡ್ಕೊಂಡು ತಿನ್ನು ನೋಡ್ರಿ ನೀವು, ಸಖತ್ ಟೇಸ್ಟ್ ಇರ್ತಾವೆ ಅಂತಲೇ ಹೇಳ್ಬೋದು. ಅನ್ನ ಸಾಂಬಾರು ಜೋಡಿ ಮಾತ್ರ ಹೇಳಿ ಮಾಡಿಸಿದ್ದು ರೆಸಿಪಿ ಇದು ಅಂತಲೇ ಹೇಳ್ಬೋದು. ಇದೇ ಥರನ ಎಲ್ಲನೂ ಕಟ್ ಮಾಡ್ಕೋಬೇಕು. ಒಳಗಡೆ ನಾವು ಜೀರಿಗೆ ಮತ್ತು ಉಪ್ಪನ್ನ ಸೇರಿಸ್ಕೋಬೇಕು. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡೋಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಮತ್ತು ಆದಷ್ಟು ವಿಡಿಯೋಸ್ನ ಶೇರ್ ಮಾಡಿರಿ. ಇದೇ ಥರ ತುಂಬ್ತಾ ಹೋಗಬೇಕು. ಇದೇ ಥರ ನಾನು ಇನ್ನೊಂದು ಹೇಳಬೇಕು ಅಂತಂದರೆ, ಬೆಂಡೆಕಾಯಿನೂ ಕೂಡ ನಾವು ಇದೇ ಥರನ ಸೇಮು ಜೀರಿಗೆ ಮತ್ತು ಉಪ್ಪನ್ನ ತುಂಬಿ ನಾವು ಫ್ರೈ ಮಾಡ್ಕೊಂಡ್ರೆ ಆ ಸೈಡ್ ಡಿಶ್ ಅದು ಕೂಡ ಸಖತ್ತಾಗಿರ್ತೈತಿ. ಬೆಂಡೆಕಾಯಿ ನಿಮ್ಗೆ ಗೊತ್ತಿರಂಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದು ನೋಡ್ರಿ, ಈಗ ಸೀಳಾಕತ್ತೀನಿ. ಮೆಣಸಿನ್ಕಾಯಿ ಏನು ತೆಗೆಯೋದು ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಭಾಳ ಖಾರ ಇರೋದಿಲ್ಲ ಇವು. ಅದ್ರ ಸಂಬಂಧ ಖಾರ ಇತ್ತಪ್ಪ ಮೆಣಸಿನ್ಕಾಯಿ ಅಂತಂದ್ರೆ ಸ್ವಲ್ಪ ನೀವು ಒಳಗಡೆ ಇರೋಂಥ ಬೀಜಗಳನ್ನ ತೆಗೆದು ನೀವು ಮಾಡ್ಕೋಬೋದು. ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊತೀನಿ. ಪ್ಯಾನ್ ಒಳಗೆ ಎಣ್ಣೆ ಹಾಕ್ಕೋಬೇಕು. ಭಾಳಷ್ಟು ಹಾಕ್ಕೋಬೇಡ್ರಿ, ಸ್ವಲ್ಪ ಒಂದು 4-5 ಚಮಚ ನೀವು ಟೀ ಚಮಚದಿಂದ ಹಾಕ್ಕೋಬೋದು ಎಣ್ಣೆನ. ಹಾಕ್ಕೊಂಡಾದ್ಮೇಲೆ ಈಗ ನಾನು ರೆಡಿ ಮಾಡಿಟ್ಟಿದ್ದ ಮೆಣಸಿನ್ಕಾಯಿನ ಇದ್ರೊಳಗನ್ನ ಸೇರಿಸ್ಕೊಂಡು ಚಲೋತ್ನಾಗಿ ನಾವು ಇದನ್ನು ಹುರ್ಕೋಬೇಕು. ಮೆಣಸಿನ್ಕಾಯಿನ ಚಲೋತ್ನಾಗಿ ಬೇಯಿಸ್ಕೋಬೇಕು. ಈಗ ಎಣ್ಣೆ ಹಾಕ್ಕೊಂಡೆ ನೋಡ್ರಿ. ಈಗ ರೆಡಿ ಮಾಡಿಟ್ಟಿದ್ದಂತಹ ಮೆಣಸಿನ್ಕಾಯಿನ ಇದ್ರೊಳಗನ ಹಾಕ್ಕೊಂಡು ಹುರಿತೀನಿ. ಸ್ವಲ್ಪ ಮೇಲೆಲ್ಲ ನಿಮ್ಗೆ ಯಾವ ಥರ ಆಗಬೇಕು ಅನ್ನೋದನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ. ಆ ಥರ ಆಗುವವರೆಗೂ ನಾವು ಇದನ್ನು ಎಣ್ಣೆ ಒಳಗೆ ಹುರ್ಕೋಬೇಕು. ಖಾರ ಪ್ರಿಯರು ಮಾತ್ರ ಇದನ್ನು ಒಂದು 7-8 ಮೆಣಸಿನ್ಕಾಯಿ ಮಾತ್ರ ತಿಂತಾರೆ ರೈಸ್ ಜೋಡಿ. ಅಷ್ಟು ಚೆನ್ನಾಗಿರ್ತೈತಿ ಇದು ಮೆಣಸಿನ್ಕಾಯಿ. ಅನ್ನ ಸಾಂಬಾರು ಜೋಡಿ ಆಯಿತು, ಬೇರೆ ರೈಸ್ ನೀವು ಯಾವುದೋ ತಿಂದರೂ, ಪಲಾವ್ ಆಯಿತು, ಚಪಾತಿ ರೋಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಮೆಣಸಿನ್ಕಾಯಿ ಸಿಂಪಲಾಗಿ ಮಾಡ್ಕೋಬೋದು ನೋಡ್ರಿ, ಏನು ಅಷ್ಟೊಂದು ಕೆಲಸ ಏನಿಲ್ಲ. ಇದು ಈಸಿಯಾಗಿ ಮಾಡಿಕೊಂಡು ತಿನ್ಬೋದು. ಇದ್ರ ಜೊತೆ ಬೇಕಂದ್ರೆ ಬೆಂಡೆಕಾಯಿ ಫ್ರೈನೂ ಮಾಡ್ಕೋಬೋದು ನೀವು. ಅದು ಕೂಡ ಇದು ಸೇಮು ಬೆಂಡೆಕಾಯಿ ಅಷ್ಟೇ. ಅದು ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಬೆಂಡೆಕಾಯಿನ. ಈ ಥರ ನಾವು ಹುರ್ಕೋಬೇಕು ಮೆಣಸಿನ್ಕಾಯಿನ. ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಅದು ಚೆನ್ನಾಗಿ ಬೇಯ್ತೈತಿ. ಎರಡೂ ಸೈಡು ನಾವು ಚಲೋತ್ನಾಗ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಹೊತ್ತು ಈ ಥರ ನಾವು ಕೈ ಆಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಡೋಣ ಅಂತ. ಇವು ಕಡ್ಗಾಯಿ ಅಂತಂದ್ರೆ ಭಾಳ ದೊಡ್ಡ ದೊಡ್ಡ ಉದ್ದುದ್ದ ಬರ್ತಾವೆ ಇವು ಮೆಣಸಿನ್ಕಾಯಿ.
ಇದ್ರೊಳಗನ ನಾವು ಮಜ್ಜಿಗೆ ಮೆಣಸಿನ್ಕಾಯಿನೂ ಮಾಡ್ಕೋಬೋದು. ಮೆಣಸಿನ್ಕಾಯಿ ಒಳಗೆ ಕಡ್ಗಾಯಿ ಮೆಣಸಿನ್ಕಾಯಿ ಒಳಗೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತೇವಲ್ಲ, ಬಳಕದ ಕಾಯಿ ಅಂತಾರೆ, ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರೆ, ಅವನು ಕೂಡ ನಾವು ಮೆಣಸಿನ್ಕಾಯಿ ತೊಗೊಂಡು ಮಾಡಿ ವರ್ಷದವರೆಗೂ ನಾವು ತಿನ್ಬೋದು. ಅದನ್ನು ಕೂಡ ನಾನು ರೆಸಿಪಿ ಹಾಕೀನಿ, ಮಜ್ಜಿಗೆ ಮೆಣಸಿನ್ಕಾಯಿ ಹೆಂಗೆ ಮಾಡೋದು ಅಂಥೇಳಿ ನೋಡಿ ನೀವು ಕೂಡ ಮಾಡಿಕೊಡ್ರಿ. ಈಗ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ನಾವು ಬಿಡೋಣ ಅಂತ. ಹಂಗೆ ಸ್ವಲ್ಪ ಹೊತ್ತು ಆದಮೇಲೆ ನಾನು ಮತ್ತೆ ತೆಗಿದೆ, ಯಾಕಂತಂದ್ರೆ ಒಂದೇ ಸೈಡ್ ಆಗಿಬಿಡ್ತಾವೆ ಅವು, ಅದ್ರ ಸಂಬಂಧ ಹೊತ್ತಬಾರ್ದಲ್ಲ, ಅದ್ರ ಸಂಬಂಧ ಎಲ್ಲ ಸೈಡೂ ಮೆತ್ತಗಾಗಬೇಕು. ಅಲ್ಲಿವರೆಗೂ ನಾವು ಈ ಕಲರ್ ಬರಬೇಕು ನೋಡಿರಿ. ಈಗ ಬಂದೈತೆ ನೋಡಿರಿ ಈ ಕಲರು. ಈ ಥರ ಕಲರ್ ಬಂದ್ರೆ ರುಚಿ ಚೆನ್ನಾಗಿರ್ತೈತಿ, ನೋಡ್ಬೋದು. ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು. ನೋಡ್ರಿ ಈ ಥರ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದು ಕರೆಕ್ಟ್ ಬಂದೈತಿ, ನೋಡ್ಬೋದು. ಇಷ್ಟ ಆದ್ರೆ ಸಾಕು, ಗ್ಯಾಸ್ ಆಫ್ ಮಾಡ್ಕೊಳೋಣ. ಇದನ್ನು ಅನ್ನ ಸಾರು ಜೋಡಿ ತಿನ್ನಿರಿ, ಚಪಾತಿ ರೊಟ್ಟಿ ಜೋಡಿ ತಿನ್ನಿರಿ. ನಾನು ಚಪಾತಿ ಹಚ್ಕೊಂಡಿದ್ದೆ, ಮತ್ತು ತೊಂಡೆಕಾಯಿ ಪಲ್ಯ ಮಾಡಿದ್ದೆ, ದಾಲ್ ಪಲ್ಯ ಮಾಡಿದ್ದೆ, ಅದ್ರ ಜೋಡಿ ತಿಂತೇನೆ ನಾನೀಗ. ನನ್ನ ಫೇವ್ರೇಟ್ ಅಂದ್ರೆ ಫೇವ್ರೇಟ್ ನೋಡ್ರಿ, ಇದು ಸಖತ್ ಇಷ್ಟ ನನಗೆ. ಈಗ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಚಪಾತಿ ತಿನ್ನಕ್ಕಂತ ಹೇಳಿ, ಹಿಂಗಾಗಿ ನಾನೀಗ ಹಾಕ್ಕೊಳಕತ್ತೀನಿ. ಇದೇ ಥರ ಒಂದು ಸಾರಿ ಮಾಡಿಕೊಂಡು ಏನು ಅನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸಬ್ರು ಏನಾದರೂ ನೋಡೋಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಆಲ್ ಆಪ್ಷನ್ ಕ್ಲಿಕ್ ಮಾಡಿರಿ, ಶೇರ್ ಮಾಡಿರಿ ವಿಡಿಯೋಸ್ನ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ. ಎಷ್ಟು ರುಚಿಕರವಾದ ನೋಡಿರಿ ತೊಂಡೆಕಾಯಿ ಪಲ್ಯ, ಸೌತೆಕಾಯಿ ಇಟ್ಕೊಂಡಿನಿ ಮತ್ತು ದಾಲು, ಈ ಮೆಣಸಿನ್ಕಾಯಿ ಇದ್ಬಿಟ್ರೆ ಸಖತ್ತಾಗಿರ್ತೈತಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ ರೀ.